ವಿಧಾನ ಪರಿಷತ್ ಚುನಾವಣೆ ಕಣ ರಂಗೇರ್ತಾ ಇದೆ. ಬಿಜೆಪಿ ಶಾಸಕರಿಗೆ ಕಡ್ಡಾಯ ವಿಪ್ ಅಸ್ತ್ರ. ವಿಧಾನ ಪರಿಷತ್ ಚುನಾವಣೆ ಕಣ ರಂಗು. ಬಿಜೆಪಿ ಶಾಸಕರಿಗೆ ಕಡ್ಡಾಯ ವಿಪ್ ಅಸ್ತ್ರ. ಜೂನ್ 18ರಂದು ನಡೆಯಲಿರುವ ಎಂಎಲ್ಸಿ ಫೈಟ್. ಶಾಸಕರ ಕಡ್ಡಾಯ ಹಾಜರಿಗೆ ಬಿಜೆಪಿ ಹೈಕಮಾಂಡ್ ವಿಪ್. ದೊಡ್ಡನಗೌಡ ಜಿ ಪಾಟೀಲ್ ರಿಂದ ವಿಪ್ ಜಾರಿ. ದೊಡ್ಡನಗೌಡ ಜಿ ಪಾಟೀಲ್ ಬಿಜೆಪಿ ಮುಖ್ಯ ಸಚೇತನಕ. ಇನ್ನು ವಿಧಾನ ಪರಿಷತ್ ಚುನಾವಣೆ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಶಾಸಕರಿಗೆ ಕಡ್ಡಾಯ ವಿಪ್ ಅಸ್ತ್ರವನ್ನ ಈಗ ಪ್ರಯೋಗ ಮಾಡಲಾಗ್ತಾ ಇದೆ. ಜೂನ್ 18ರಂದು ನಡೆಯಲಿರುವಂತಹ ಈ ಒಂದು ಎಂಎಲ್ಸಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಕಡ್ಡಾಯ ಹಾಜರಿಗೆ ಬಿಜೆಪಿ ಹೈಕಮಾಂಡ್ ಈ ಒಂದು ವಿಪ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಈ ಒಂದು ವಿಪ್ ಅಸ್ತ್ರ ಯಾವ ರೀತಿ ಅಂತ ಅಂದ್ರೆ, ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರಬಹುದು, ತನ್ನ ಶಾಸಕರು ಅಥವಾ ಸಂಸದರಿಗೆ ನೀಡುವಂತಹ ಕಡ್ಡಾಯ ಅಧಿಕೃತ ಆದೇಶ, ಈ ಒಂದು ಆದೇಶವನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ. ಸದ್ಯಕ್ಕೆ ಈ ಒಂದು ವಿಪ್ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಲೇಬೇಕಾಗುತ್ತೆ. ಜೊತೆಗೆ ಪಕ್ಷದ ಶಿಸ್ತಿನ ಕ್ರಮಗಳೇನಿದ್ದಾವೆ ಆ ಎಲ್ಲಾ ಕ್ರಮಗಳನ್ನು ಕೂಡ ಅನುಸರಿಸಲೇಬೇಕು. ಯಾವುದೇ ರೀತಿಯ ಪಕ್ಷಕ್ಕೆ ತೊಂದರೆ ಆಗುವ ರೀತಿಯಲ್ಲಿ ನಡ್ಕೊಳ್ಳಬಾರದು. ಹಾಗಾಗಿ ಒಂದು ವಿಪ್ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಇನ್ನು ಅವಿಶ್ವಾಸ ನಿರ್ಣಯ ಅಥವಾ ಬಜೆಟ್ ಮೇಲಿನ ಮತದಾನ ನಡೆಯುವಾಗ ಪಕ್ಷದ ಎಲ್ಲಾ ಸದಸ್ಯರು ಒಗ್ಗಟ್ಟಾಗಿ ಭಾಗವಹಿಸಬೇಕಾಗುತ್ತೆ. ಮತ್ತೆ ಪಕ್ಷದ ತೀರ್ಮಾನದಂತೆಯೇ ಮತ ಹಾಕಬೇಕು ಅಂತ ಸೂಚಿಸಲು ಈ ಒಂದು ವಿಪ್ ಅನ್ನ ಜಾರಿ ಮಾಡಲಾಗುತ್ತೆ. ಕಮಲಪಾಳ್ಯದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಜೂನ್ 17ಕ್ಕೆ ಮಹತ್ವದ ಸಭೆ ಕರೆದ ಬಿಜೆಪಿ. ಜೂನ್ 17ರಂದು ಸಂಜೆ 6 ಗಂಟೆಗೆ ಬಿಜೆಪಿ ತುರ್ತು ಸಭೆ. ಮತ ವಿಭಜನೆ ತಡೆಯಲು ಬಿಜೆಪಿ ರಣತಂತ್ರ. ಇಬ್ಬರು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವ ಬಿಜೆಪಿ. ಮತಗಳು ಅಪಮೌಲ್ಯವಾಗದಂತೆ ತಡೆಯಲು ಸಭೆ. ಯಾರಿಗೆ ಮತ ಹಾಕಬೇಕು ಅಂತ ಸೂಚಿಸಲಿರುವ ಬಿಜೆಪಿ. ವಿಧಾನ ಪರಿಷತ್ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇದರ ನಡುವೆ ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಜಿ ಪಾಟೀಲ್ ಅವರು ಈ ಒಂದು ವಿಪ್ ಅನ್ನ ಸದ್ಯಕ್ಕೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಸಕರ ಕಡ್ಡಾಯ ಹಾಜರಿಗೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಕಮಲಪಾಳ್ಯದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ನಡೆಸಲಾಗುತ್ತೆ. ಜೂನ್ 17ಕ್ಕೆ ಮಹತ್ವದ ಸಭೆಯನ್ನು ಕೂಡ ಬಿಜೆಪಿಯವರು ಕರೆದಿದ್ದಾರೆ. ಇನ್ನು ಜೂನ್ 17ರಂದು ಸಂಜೆ 6 ಗಂಟೆಗೆ ಬಿಜೆಪಿ ತುರ್ತು ಸಭೆಯನ್ನ ಕರೆದಿದೆ. ಈ ಒಂದು ಮತ ವಿಭಜನೆಯನ್ನ ತಡೆಯಲು ಬಿಜೆಪಿ ಈ ಒಂದು ವಿಪ್ ಅನ್ನ ಒಂದು ರಣತಂತ್ರವಾಗಿ ಉಪಯೋಗ ಮಾಡ್ತಾ ಇದೆ. ಇಬ್ಬರು ಅಭ್ಯರ್ಥಿಗಳನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ಅಂದ್ರೆ ಗೆಲ್ಲಿಸಲೇಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ. ಮತಗಳು ಅಪಮೂಲ್ಯವಾಗದಂತೆ ತಡೆಯಲು ಈ ಒಂದು ಸಭೆಯನ್ನ ಮಾಡಲಾಗತ್ತೆ. ಯಾರಿಗೆ ಮತ ಹಾಕಬೇಕು ಅಂತ ಕೂಡ ಬಿಜೆಪಿಯವರು ಈ ಒಂದು ಸಭೆಯಲ್ಲಿ ಸೂಚನೆ ಕೂಡ ನೀಡಲಿದ್ದಾರೆ. ವಿಧಾನಸಭಾ ಅಂದ್ರೆ ವಿಧಾನ ಪರಿಷತ್ ಚುನಾವಣೆ ಕಣ ಈಗ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿಯವರು ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೂನ್ 17ಕ್ಕೆ ಮಹತ್ವದ ಸಭೆಯನ್ನು ಕೂಡ ಈಗ ಬಿಜೆಪಿಯವರು ಕರೆದಿದ್ದಾರೆ. 6 ಗಂಟೆಗೆ ಬಿಜೆಪಿ ತುರ್ತು ಸಭೆಯನ್ನ ಕರೆದಿದೆ. ಯಾವುದೇ ರೀತಿಯ ಮತಗಳು ವಿಭಜನೆ ಆಗಬಾರದು ಅಂತ ಬಿಜೆಪಿ ತನ್ನದೇ ಆದಂತಹ ರಣತಂತ್ರವನ್ನ ರೂಪಿಸಿಕೊಂಡಿದೆ.